ಎನ್ನ ಕುಪ್ಪಿಯ ಏ ಖುಷಿ ಕುಪ್ಪಿದ ಚೀಲ ಉಂಡು ಬಾಕ್ಯದೈತಿ. ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಸೇಮಿಗೆ ಆಗ್ತಾ ಉಂಟು. ಸೇಮಿಗೆ ತಿನ್ನಿಸಿ ನಮ್ಮಮ್ಮ ನಮ್ಮನ್ನು ಕಳಿಸ್ತಾರಂತೆ ಗಂಡನ ಮನೆಗೆ. ಸೇಮಿಗೆಗೆ ಹೆಣ್ಮಾಂಡ ಗಂಟೆ 8 ಆಯಿತು. ನಾವು ಎದ್ದೇಳುವಾಗ ಸ್ವಲ್ಪ ಲೇಟ್ ಆಯಿತು. ಇವತ್ತು ನಾವು ಹೋಗ್ತಾ ಇದ್ದೇವೆ ನಮ್ಮ ಊರಿಗೆ. ಹಾಗೆ ಅಮ್ಮ ಸೇಮಿಗೆ ಮಾಡಿ ಕಳಿಸುವುದಂತೆ. ಸೇಮಿಗೆ ಮಾಡಿ ಕಳಿಸುವ ಕ್ರಮ ಉಂಟಂತೆ ಅಲ್ಲ ಅಮ್ಮ? ನೆಂಟರು ಹೋಗುವಾಗ ಸೇಮಿಗೆ ಮಾಡಿ ಕಳಿಸುವುದಂತೆ ಮೊದಲಿನ. ಸೇಮಿಗೆ ಮತ್ತೆ ಕೋಳಿ ಪದಾರ್ಥ. ಗಡಮನ ರಡ್ಡಡ್ ಮಾಡ್ಲಮ್ಮ ಏರ ಫೋನ್ ಮಾಡ್ನೆ ಮಾಯ್ತು. ನಾನು ಬೆಳಿಗ್ಗೆವೆಯ ಕೋಳಿ ಪದಾರ್ಥ ಮಾಡಿದೆ. ಹಾಗೆ ಸ್ವಲ್ಪ ಲೇಟ್ ಆದದ್ದು. ಮತ್ತೆ ಮಧ್ಯಾಹ್ನ ಗಡಿಬಿಡಿ ಆಗ್ತದೆ. ಮಧ್ಯಾಹ್ನ ಊಟ ಆಗಿ ಹೊರಡುತ್ತೇವೆ ನಾವು. ಸೇಮಿಗೆ ರೆಡಿ ಆಗ್ತಾ ಬಂತು. ವೈಟ್ ಕಲರ್ನ ಸೇಮಿಗೆ. ಕ್ಷಮ ಇಂಚುಕೊಳ್ಳು ಅಕ್ಕ ಚೋರು ಇಂಚುಕೊಳ್ಳಾಡು. ಮೊಬೈಲ್ ತೋಜನ್ ತಿನ್ರ ಆಬ್ಜ ನಿಕ್ಲೆಗೆ ಖುಷಿ ಮೊಬೈಲ್ ತೋಜನ್ ತಿನ್ರ ಆಬ್ಜ ಸಮಿತೆ ಅಮ್ಮನ ಪರಸಾಹಸ ಗುಜ್ಜೆ ಕೊಯ್ಯುದು. ನೋಡ್ಬೇಕು ಹಲಸಿನಕಾಯಿ ಈ ಸಲ ತುಂಬ ಆಗಿದೆ. ಇದು ಉಂಟಲ್ಲ ದೊಡ್ಡದಾಗುವ ಹಲಸಿನಕಾಯಿ. ದೊಡ್ಡದು ಅಂತ ಹೇಳಿದರೆ ತುಂಬ ದೊಡ್ಡದು, ಮತ್ತು ತುಂಬ ಸ್ವೀಟ್ ಕೂಡ. ಈ ಹಲಸಿನ ಹಣ್ಣುಂಟಲ್ಲ, ಹಣ್ಣಾದರೆ ತುಂಬ ಸ್ವೀಟ್ ಇದು. ಈ ಸಲ ತುಂಬ ಆಗಿದೆ ಹಲಸಿನಕಾಯಿ ಉಂಟಲ್ಲ ಇದರಲ್ಲಿ. ಹಾಗೆ ಮರ ಕೂಡ ಮನೆ ಹತ್ತಿರದಲ್ಲಿರುವ ಕಾರಣ ತುಂಬ ಹೆದರಿಕೆ ಕೂಡ ಆಗೋದು. ಹಾಗೆ ಸ್ವಲ್ಪ ನಾನು ಅಮ್ಮನ ಹತ್ರ ಹೇಳಿದೆ, ಸ್ವಲ್ಪ ಹತ್ತಿರದ ಮನೆಯವರಿಗೆ ಕೊಡುವ ಬೇಕಿದ್ರೆ ಅಂತ. ನನಗೆ ಕೂಡ ತೆಗೆದುಕೊಂಡು ಹೋಗುವ ಆಸೆಯಲ್ಲಿ ನಾನು ತೆಗಿಲಿಕ್ಕೆ ಹೋದದ್ದು. ಮತ್ತು ನನಗಾಯಿತು ಬಸ್ಸಲ್ಲಿ ಹೇಗೆ ತೆಗೆದುಕೊಂಡು ಹೋಗೋದು ಅಂತ. ನನ್ನ ಮಗ ಒಂದು ಹಾಡು ಹಾಡ್ತಾನಂತೆ. ಮೈಕ್ ಮಾತ್ರ ಸರಿ ಇಲ್ಲ, ಸುಮ್ಮನೆ ಶೋ ಮಾಡಲಿಕ್ಕೆ ಕೈಯಲ್ಲಿ ಹಿಡಿದಿದ್ದಾನಷ್ಟೇ. ಅದು ಸರಿ ಇಲ್ಲ. ನೋಡಿ ಅವನ ಸಾಂಗ್ ಹೇಗಿದೆ ಅಂತ. ಮುದ್ದುರ ಬರವಂತ ಬುದ್ಧಿ ಉಳ್ಳ ಹನುಮಂತ ಅದ್ದಾಡಿ ಹಾಡಿದನೆ ಆಕಾಶಕ್ಕೆ. ಮುದ್ದುರ ಬರವಂತ ಬುದ್ಧಿ ಉಳ್ಳ ಹನುಮಂತ ಅದ್ದಾಡಿ ಹಾಡಿದನೆ ಆಕಾಶಕ್ಕೆ. ನಿದ್ದೆಗೈವ ಸಮಯದಲ್ಲಿ ಎದ್ದು ಬಾರಿಂದರೆ ಅಲ್ಲಿದ್ದರೆ ಕಸರನೆಲ್ಲ ಗೆಳೆದಾಡನೆ. ಮುದ್ದುರ ಬರವಂತ ಬುದ್ಧಿ ಉಳ್ಳ ಹನುಮಂತ ಅದ್ದಾಡಿ ಹಾರಿದನೆ ಆಕಾಶಕ್ಕೆ. ನಾವು ಹೋಗ್ಲಿಕ್ಕೆ ರೆಡಿ ಆಗಿದೆ. ಊಟ ಎಲ್ಲ ಆಯ್ತು. ಊಟ ಎಲ್ಲ ಆಗಿ ಹೊರಟದ್ದು. ಮೈತೆ ಖುಷಿ ಆಗ್ತದ ಬೇಸರ ಆಗ್ತದ? ಅಜ್ಜಿ ಮನೆಯಿಂದ ಹೋಗ್ಬೋದು ಬೇಸರ ಆಗ್ತದ? ಮತ್ತೆ ನೀವು ನಿಲ್ಬೋದಲ್ಲ ಅಜ್ಜಿ ಒಟ್ಟಿಗೆ? ನಿಲ್ತೀಯಾ? ಇಲ್ಲದಿಲ್ವಾ? ಮಕ್ಕಳಿಗೆ ಮನಸ್ಸಿಲ್ಲ ಬರಲಿಕ್ಕೆ. ಅವರಿಗೋಸ್ಕರ ನಾವು ಮತ್ತೆ ಸಹ ನಿಂತದ್ದು ಒಂದು ವಾರ. ಹೋಗುದು ನಮ್ಮ ಮನೆಗೆ. ಮಕ್ಕಳಿಗಂತೂ ಒಂದು ವಾರ ತುಂಬಾ ಜಾಲಿ ಆಯಿತು. ಆಟಾಡಿ ಅವರಿಗೆ ಇನ್ನೂ ಕೂಡ ಸಾಕಾಗಲಿಲ್ಲ. ಖುಷಿಗಂತೂ ಇವಾಗಲೂ ಕೂಡ ಹೋಗಲಿಕ್ಕೆ ಮನಸ್ಸಿಲ್ಲ. ಎನ್ನ ಕುಪ್ಪಿಯ ಏ ಖುಷಿ ಕುಪ್ಪಿದ ಚೀಲ ಉಂಡು ಬಾಕ್ಯದೈತಿ. ನೋಡ್ಜ ಸರಿ
ನೆನ್ಪಣ ಕಾರ ತೊಂಬರ್ತೀವಿ ಪೆಲ್ಕಾಯ್ದಿದ್ಲ ದೊಡ್ಡ ಪೆಲ್ಕಾಯ್ದಿತ್ತು ಕೊಡು ಹಾಗೆ ತಂಗಿ ಉಂಟಲ್ಲ ತುಂಬಾ ಅಳ್ತಾ ಇದ್ಲು. ಅವಳಿಗಂತೂ ತುಂಬ ದುಃಖ ಆಯಿತು. ನನಗೆ ಕೂಡ ಅಳು ಬರ್ತಾ ಇತ್ತು, ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ. ಮತ್ತು ಖುಷಿಯ ಕಣ್ಣಲ್ಲಿ ನೀರು ಕಂಡ್ರೆ ನನಗೆ ಕೂಡ ತುಂಬ ಅಳು ಬರ್ತದೆ. ಹಾಗೆ ಯಾರಿಗಾದರೂ ಅಷ್ಟೇ ಅಲ್ವಾ, ನಾವು ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಏಜ್ ಆಗಲಿ, ಎಷ್ಟೇ ನಾವು ಆ ಗಂಡನ ಮನೆಯಲ್ಲಿ ಸುಖದಲ್ಲಿ ಇರಲಿ, ಆದರೂ ಕೂಡ ನಾವು ಹುಟ್ಟಿದ ಮನೆ ಬಿಟ್ಟು ಹೋಗುವಾಗ ಆಗುವ ಸಂಕಟ ಉಂಟಲ್ಲ, ಅದೊಂದು ಬೇರೆವೇ ಅಲ್ವಾ. ವಿಡಿಯೋ ನೋಡ್ತಿರುವ ಎಲ್ಲ ಹೆಂಗಸರಿಗೆ ಕೂಡ ಈ ಒಂದು ಫೀಲಿಂಗ್ಸ್ ಆಗಿರ್ಬೋದಲ್ವಾ, ತವರು ಮನೆಯಿಂದ ಬರುವಾಗ ಯಾವ ಥರ ಆಗ್ತದೆ ಅಂತ. ಫೈನಲಿ ನಾನು ನನ್ನ ಮನೆಗೆ ರೀಚ್ ಆದೆ. ಮನೆಗೆ ರೀಚ್ ಆಗುವಾಗ ನನ್ನ ಅಂಗಳ ನೋಡಿ ತುಂಬ ದುಃಖ ಆಯಿತು. ನೋಡಿ ಈ ಥರ ಆಗಿದೆ ಅಂಗಳ. ಇದೇನಿಲ್ಲ, ಮಳೆ ಬಂದಂತೆ, ಜೋರು ಮಳೆ ಬಂದು ಈ ಥರ ಗಾಳಿಗೆಲ್ಲ ಎಲೆಗಳೆಲ್ಲ ಬಿದ್ದಿದೆ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ಬರುವಾಗ ನಾನು ನೀರು ದೋಸೆ ಮಾಡ್ತಾ ಇದ್ದೇನೆ. ನಿನ್ನೆ ಬರುವಾಗ ತುಂಬಾ ಮಳೆ, ನಮಗೆ ಬಸ್ಸಲ್ಲಿ ಬರುವಾಗ ತುಂಬ ಮಳೆ ಅರ್ಧದಿಂದ ಸ್ಟಾರ್ಟ್ ಆಗಿದೆ. ವಾಮಂಜೂರಿಂದ ಏನೋ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಬರುವಾಗ ಕರೆಂಟು ಸಹ ಇಲ್ಲ. ಹಾಗೆ ಮತ್ತೆ ವ್ಲಾಗ್ ನಾನು ಕಂಟಿನ್ಯೂ ಮಾಡಲಿಲ್ಲ, ಅರ್ಧಕ್ಕೆ ನಿಲ್ಲಿಸ್ತೀನಿ. ಮತ್ತು ಹೋಗೋಗಿರುವ ಖುಷಿ, ಬರುವಾಗಿರೋದಿಲ್ಲ ಅಲ್ವಾ. ಹೋಗುವಾಗ ತುಂಬ ಖುಷಿ ಆಗ್ತದೆ, ಬರುವಾಗ ಬೇಸರ ಆಗ್ತದೆ. ಏನು ನೀ ತಾಲೆ ಒಂದು ಕಡೆ ಸೆಖಿ ಚಲಿಸುವಾಗದ ಸೆಖಿ, ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಸೆಖಿ. ಹಾಗೆ ನನಗೆ ಕುಂಬ್ಳೆ ದೇವಸ್ಥಾನಕ್ಕೆ ಬರಲಿಕ್ಕೆ ಅಮ್ಮಿ ಪಮ್ಮಿ ಅಂತ ಒಬ್ಬರು ಕಮೆಂಟ್ಸ್ ಮಾಡಿದ್ರು, ಕುಂಬ್ಳೆ ದೇವಸ್ಥಾನಕ್ಕೆ ಬರದೆ ಹಾಗೆ ಹೋದ್ರಲ್ವ ಅಂತ. ಕುಂಬ್ಳೆ ದೇವಸ್ಥಾನಕ್ಕೆ ಕಾರ್ ಇದ್ರೆ ಉಂಟಲ್ವಾ, ನಮಗೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಈ ಬಸ್ಸಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ತುಂಬ ಕಷ್ಟ. ಅದು ಕೂಡ ನಾವು ಅನಂತಪುರ ಕ್ಷೇತ್ರಕ್ಕೆ ಹೋಗುವಾಗ ಆಟೋ ಮಾಡಿ ಹೋದದ್ದು. ಆಟೋ ಚಾರ್ಜಿಗೆ 500 ರೂಪಾಯಿ ಕೊಟ್ಟಿದ್ದೇವೆ ನಾವು ನಮ್ಮ ಮನೆಯಿಂದ ಅನಂತಪುರ ಕ್ಷೇತ್ರಕ್ಕೆ. ಹಾಗೆ ಮತ್ತು ಅವತ್ತು ಒಂದು ಕಡೆ ತುಂಬ ಸೆಕೆ ಕೂಡ, ಎಲ್ಲಿಗೆ ಕೂಡ ಹೋಗೋದು ಬೇಡ ಅಂತ ಆಗ್ತಾಯಿತ್ತು. ಒಮ್ಮೆ ಓದೋದಕ್ಕೆ ಮನೆಗೆ ಬಂದರೆ ಸಾಕು ಅಂತ ಹಾಗೆ ಆಗ್ತಾಯಿತ್ತು, ಅಷ್ಟು ಸೆಕೆ. ನೆಕ್ಸ್ಟ್ ಟೈಮ್ ಹೋಗ್ಬೇಕು ಅಂತ ಉಂಟು. ನಾವು ಮೊದಲೆಲ್ಲ ಕುಂಬ್ಳೆ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾ ಇದ್ವಿ. ಜಾತ್ರೆಗೆ ವರ್ಷ ಸಹ ನಾವು ಹೋಗ್ತಾ ಇದ್ವಿ. ಯಾವಾಗ ಮದುವೆಗೆ ಮೊದಲು, ಇವಾಗ ಅಲ್ಲ, ಮದುವೆಗೆ ಮೊದಲು ನನ್ನ ಅತ್ತೆಯ ಜೊತೆಗೆ ನಾನು ಹೋಗ್ತಾ ಇದ್ದೆ. ಅಪ್ಪನ ತಂಗಿದ್ದಾರಲ್ವ, ಅವರ ಜೊತೆ ಅವರು ಕುಂಬ್ಳೆ ಜಾತ್ರೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ತುಂಬ ಖುಷಿ ನಮಗೆ ಕುಂಬ್ಳೆ ಜಾತ್ರೆಗೆ ಹೋಗೋದು ಅಂತ ಹೇಳಿದರೆ. ಮದುವೆ ಆದ ನಂತರ ನಾನು ಒಮ್ಮೆ ಸಹ ಹೋಗಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಟೈಮ್ ಕಾಸರಗೋಡಿಗೆ ಬಂದರೆ ಖಂಡಿತ ಹೋಗ್ಬೇಕಂತ ಇದ್ದೇನೆ. ಇಲ್ಲಿ ಕುಂಬ್ಳೆಗೆ, ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನ. ಈ ವ್ಲಾಗನ್ನು ಉಂಟಲ್ಲ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಮೂಡುಬಿದ್ರೆಯ ವ್ಲಾಗ್, ಕಾಸರಗೋಡಿನ ವ್ಲಾಗ್ ಎಂಡ್ ಆಯಿತು. ನೆಕ್ಸ್ಟ್ ಕಾಸರಗೋಡಿಗೆ ಯಾವಾಗ ಹೋಗ್ತೇನೆ ಗೊತ್ತಿಲ್ಲ. ಇವಾಗ ಕಾಸರಗೋಡಿಗೇನು ಹೋಗೋದು ಕಷ್ಟ ಏನಿಲ್ಲ, ಯಾಕೆಂತ ಹೇಳಿದರೆ ಗಾಡಿ ಇರುವ ಕಾರಣ. ಅವರಿಗೆ ಫ್ರೀ ಇರುವಾಗ ಹೋಗು ಅಂತ ಹೇಳಿದರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಹೋಗೋದಿಲ್ಲ ಅಂತ ಏನಿಲ್ಲ. ಹಾಗೆ ಈಗ ಸದ್ಯಕ್ಕೆ ನೀನು ಹೋಗೋದಿಲ್ಲ. ಹಾಗೆ ಇನ್ನು ಸ್ಕೂಲಿನ ಬುಕ್ಸ್ ಎಲ್ಲ ಬಂದಿದೆ, ಅದೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಬುಕ್ಸ್ ಬಂದಿದೆ ತೆಗೆದುಕೊಂಡು ಹೋಗಿಂದ ಹೀಗೆ ಸ್ಕೂಲಿಗೆ ಸಹ ಹೋಗ್ಲಿಕ್ಕೆ ಉಂಟು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.